ನೀವೇನಾದ್ರೂ ಅರೆ ನನ್ನ ಕನ್ನಡಕ ಎಲ್ಲಿಟ್ಬಿಟ್ಟೆ ಅಂತ ಮನೆಯೆಲ್ಲ ಹುಡುಕ್ತಾ ಇರ್ತೀರಾ, ಅಥವಾ ನಾನು ಕೀ ಎಲ್ಲಿಟ್ಬಿಟ್ಟೆ ಅನ್ನೋದೇ ಮರ್ತೋಗ್ಬಿಟ್ಟಿದೆ ಅಂತ ನೋಡ್ತಾ ಇರ್ತೀರಾ, ಅಥವಾ ನಾನು ಅಡುಗೆ ಮನೆಗೆ ಹೋದ ತಕ್ಷಣ ಯಾಕೆ ಅಡುಗೆ ಮನೆಗೆ ಬಂದೆ ಅನ್ನೋದೇ ಮರ್ತೋಗ್ಬಿಡ್ತು, ನನ್ಗೆ ಗೊತ್ತಾಗ್ತಿಲ್ವಲ್ಲ ಅನ್ನೋಂಥ ಭಾವನೆ ಬರ್ತಾ ಇದೆಯಾ? ನೀವೊಬ್ಬರೇ ಅಲ್ಲ, 50 ವರ್ಷದ ಮೇಲ್ಪಟ್ಟಂತ ಹೆಚ್ಚಿನ ಜನರಿಗೆ ಈ ರೀತಿ ನೆನಪಿನ ಶಕ್ತಿ ಕಡಿಮೆ ಆಗೋದು, ಚುರುಕುತನ ಕಡಿಮೆ ಆಗುವಂಥದ್ದು ಸಹಜ. ಯಾವ 8 ಸೂಪರ್ ಆಹಾರಗಳನ್ನ ತಗೊಳ್ಳೋದ್ರಿಂದ ನಮ್ಮ ಮೆದುಳನ್ನ ಚುರುಕಾಗಿಟ್ಟು ನೆನಪಿನ ಶಕ್ತಿಯನ್ನ ಚೆನ್ನಾಗಿಟ್ಕೋಬಹುದು 50 ವರ್ಷದ ಮೇಲೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ನಮ್ಮ ನೆನಪಿನ ಶಕ್ತಿಯನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಬೇಕಾಗಿರುವಂತಹ ಸೂಪರ್ ಆಹಾರಗಳಲ್ಲಿ ಮೊದಲನೇದು ಅಕ್ರೋಡ್ ಅಥವಾ ವಾಲ್ನಟ್ ಅಂತ ನಾವು ಹೇಳ್ತೀವಿ. ಈ ಅಕ್ರೋಡ್ ಅನ್ನ ನೋಡಿದ ತಕ್ಷಣ ನಮ್ಗೆ ಮೆದುಳಿನ ನೆನಪಾಗುತ್ತೆ. ಅಂದ್ರೆ ಇದು ಮೆದುಳಿನ ತರಾನೇ ಇರುತ್ತೆ. ಪ್ರಕೃತಿ ನಮ್ಗೆ ನೆನಪು ಮಾಡ್ತಾ ಇದೆ, ಇದರಲ್ಲಿ ಈ ಆಹಾರ ತಗೊಳ್ಳೋದ್ರಿಂದ ಅಥವಾ ಅಕ್ರೋಡನ್ನ ದಿನ ತಿನ್ನೋದ್ರಿಂದ ನಿನ್ನ ಮೆದುಳು ಚೆನ್ನಾಗಿರುತ್ತೆ, ಆರೋಗ್ಯವಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಅಂತ ಅದು ನಮ್ಗೆ ಸಿಗ್ನಲ್ ಕೊಡೋ ರೀತಿಯಲ್ಲಿ ಆ ಪ್ರಕೃತಿಯಲ್ಲಿ ಅದನ್ನ ಡಿಸೈನ್ ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ಈ ಅಕ್ರೋಡನ್ನ ಪ್ರತಿದಿನ 2 ರಿಂದ 3 ಅಕ್ರೋಡನ್ನ ಪ್ರತಿದಿನ ಅಥವಾ ಅರ್ಧ ಭಾಗ, 3 ರಿಂದ 4 ಅರ್ಧ ಭಾಗವನ್ನ ನಾವು ಪ್ರತಿದಿನ ತಗೊಳ್ಳೋದ್ರಿಂದ ನಮ್ಮ ಮೆದುಳಿಗೆ ಅತ್ಯಂತ ಮುಖ್ಯವಾಗಿ ಬೇಕಾಗಿರುವಂತಹ ಒಮೆಗಾ 3 ಫ್ಯಾಟಿ ಆಸಿಡ್ ಸಿಗುತ್ತೆ. ಒಂದು ಇಂಜಿನ್ ಚೆನ್ನಾಗಿ ಕೆಲಸ ಮಾಡಬೇಕು ಅಂದ್ರೆ ಹೇಗೆ ಈ ಇಂಜಿನ್ ಆಯಿಲ್ ಅಂತ ಬೇಕಾಗುತ್ತೆ, ಒಳಗಡೆ ಇಂಜಿನ್ ಆಯಿಲ್ ಚೆನ್ನಾಗಿದ್ದಾಗ ಇಂಜಿನ್ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಅದೇ ರೀತಿ ಮೆದುಳು ಸರಿಯಾಗಿ ಕೆಲಸ ಮಾಡಬೇಕು ಅಂದ್ರೆ ಈ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಬೇಕು. ಅದು ಚೆನ್ನಾಗಿದ್ದಾಗ ಮೆದುಳು ಎಫೆಕ್ಟಿವ್ ಆಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಬಹಳ ಚೆನ್ನಾಗಿ ನಮಗೆ ಅಕ್ರೋಡಲ್ಲಿ ಸಿಗುತ್ತೆ. ಸೊ ಪ್ರತಿದಿನ ಅಕ್ರೋಡನ್ನ 3 ರಿಂದ 4 ತಿನ್ನೋದ್ರಿಂದ ಬಹಳ ಅನುಕೂಲ ಆಗ್ತಾ ಬರುತ್ತೆ. ಅರೆ, ನೀವು ಅನ್ಕೋಬಹುದು ಅಕ್ರೋಡ್ ಬಹಳ ಕಾಸ್ಟ್ಲಿ ಡಾಕ್ಟ್ರೆ, ಅದನ್ನ ನಾವು ಪ್ರತಿದಿನ ತಿನ್ನಕ್ಕೆ ಹೇಗಾಗುತ್ತೆ ಅಂತ. ಆದ್ರೆ ವೈಜ್ಞಾನಿಕವಾಗಿ ಇದನ್ನ ಪ್ರೂವ್ ಮಾಡಿದ್ದಾರೆ. ಅಂದ್ರೆ ನಾವು ಪ್ರತಿದಿನ ಅಕ್ರೋಡ್ ತಿನ್ನೋದ್ರಿಂದ ನಮ್ಗೆ ಎಷ್ಟು ಲಾಭ ಆಗುತ್ತೋ ಅದರ ಖರ್ಚಕ್ಕಿಂತ ಲಾಭ ಹೆಚ್ಚಿದೆ ಅಂತ. ಅಂದ್ರೆ ನಾವು ಅದನ್ನ ತಿನ್ನಕ್ ಆದ್ರೆ ನಮ್ಗೆ ಮುಂದೆ ತೊಂದರೆ ಆಗೋದನ್ನ ತಪ್ಪಿಸಬಹುದು. ಅಥವಾ ಅದ್ರ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ತಗೊಳ್ಳದೇ ಇದ್ದಾಗ ನಮ್ಗೆ ಮುಂದೆ ತೊಂದರೆ ಆಗಿ ಅದಕ್ಕೆ ಕಾಸ್ಟ್ಲಿ ಮೆಡಿಸಿನ್ಸ್ ತಗೊಳ್ಳೋದಕ್ಕಿಂತ ಇದನ್ನ ತಗೊಳ್ಳೋದು ಸೂಕ್ತ ಅಂತ. ಸೊ ಅದು ನಾವು ಅರ್ಥ ಮಾಡ್ಕೋಬೇಕು. ಆಲ್ಝೈಮರ್ಸ್ ಡಿಸೀಸ್, ಬೇಗ ಅರು ಬರುವಂತಹದ್ದು, ವಯಸ್ಸಾದ ನಂತರ ನೆನಪಿನ ಶಕ್ತಿ ಹೋಗುವಂತದ್ದನ್ನ ಕಡಿಮೆ ಮಾಡ್ಲಿಕ್ಕೆ ಬಹಳ ಉಪಯುಕ್ತವಾದಂತಹ ಆಹಾರ ಅಕ್ರೋಡ್. ಇದನ್ನ ನಾವು ಮರಿಬಾರದು. ಎರಡನೇದು ಫ್ಲಾಕ್ಸ್ ಸೀಡ್ಸ್ ಮತ್ತು ಚಿಯಾ ಸೀಡ್ಸ್, ಅಗಸೆ ಬೀಜ ಮತ್ತು ಚಿಯಾ ಬೀಜಗಳು. ಈ ಅಗಸೆ ಬೀಜ, ಚಿಯಾ ಬೀಜ ಎಲ್ಲರೂ ಮಾತಾಡ್ತಿರ್ತಾರೆ, ಎಲ್ಲಾ ವಿಡಿಯೋಗಳಲ್ಲಿ ಹೇಳ್ತಾರಲ್ಲ, ಏನಿದು ಅಂತ ನಾವು ಯೋಚನೆ ಮಾಡ್ಬೋದು. ಈಗಿನ ಆಧುನಿಕ ಯುಗದಲ್ಲಿ ನಾವು ಅದನ್ನ ಮರ್ತು ಬಿಟ್ಟಿದ್ದೀವಿ. ನಮ್ಮ ಪರಂಪರೆಯಲ್ಲಿ ಮುಂಚೆಯಿಂದನೂ ಕೂಡ ಈ ಅಗಸೆ ಬೀಜಕ್ಕೆ ಬಹಳ ದೊಡ್ಡ ಮಹತ್ವ ಇತ್ತು. ಚಿಯಾ ಬೀಜಗಳನ್ನು ಕೂಡ ಉಪಯೋಗಿಸ್ತಾ ಇದ್ರು. ಇದರಲ್ಲೂ ಕೂಡ ಈ ಸಸ್ಯಾಹಾರಿ ಮೂಲದಿಂದ ಸಿಗುವಂತಹ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಬಹಳ ಚೆನ್ನಾಗಿ ಸಿಗುತ್ತೆ. ಅಲ್ಲದೇನೆ ಇದರಲ್ಲಿ ಹಲವಾರು ಆಂಟಿ ಆಕ್ಸಿಡೆಂಟ್ಗಳಿರುತ್ತೆ. ಈ ಆಕ್ಸಿಡೇಟಿವ್ ಸ್ಟ್ರೆಸ್ ಆಗೋದ್ರಿಂದ ನಮ್ಮ ಮೆದುಳಲ್ಲಿ ಹಲವಾರು ಕೋಶಗಳು ಸಾಯ್ತಾ ಬಂದ್ಬಿಡುತ್ತೆ. ಸೊ ಸರಿಯಾದ ರೀತಿಯಲ್ಲಿ ಆಂಟಿ ಆಕ್ಸಿಡೆಂಟ್ ಯುಕ್ತ ಆಹಾರವನ್ನ ನಾವು ತಗೊಳ್ಳೋದ್ರಿಂದ ನಮ್ಮ ಮೆದುಳಿನ ಆರೋಗ್ಯವನ್ನ ಚೆನ್ನಾಗಿ ಕಾಪಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಅಷ್ಟೇ ಅಲ್ಲದೆ ಈ ಅಗಸೆ ಬೀಜ, ಚಿಯಾ ಬೀಜವನ್ನ ತಗೊಳ್ಳೋದ್ರಿಂದ ನಮ್ಮ ಹೃದಯದ ಆರೋಗ್ಯ ಚೆನ್ನಾಗಿರುತ್ತೆ, ರಕ್ತನಾಳದ ಆರೋಗ್ಯ ಚೆನ್ನಾಗಿರುತ್ತೆ, ಈ ಮೆದುಳಿಗೆ ರಕ್ತ ಸಂಚಾರ ಚೆನ್ನಾಗಿರ್ಲಿಕ್ಕೆ ಅನುಕೂಲ ಮಾಡ್ತಾ ಇರುತ್ತೆ. ಹೃದಯ ಮತ್ತು ಮೆದುಳು ಒಂದು ಯೂನಿಟ್ ಆಗಿ ಕೆಲಸ ಮಾಡುತ್ತೆ. ಸೊ ಹೃದಯ ಚೆನ್ನಾಗಿ ಪಂಪ್ ಮಾಡ್ತಾ ಇದೆ ಅಂದ್ರೆ ಮೆದುಳಿನ ಆರೋಗ್ಯ ಚೆನ್ನಾಗಿರುತ್ತೆ, ರಕ್ತ ಸಂಚಾರ ಸರಿಯಾಗ್ತಾ ಹೋಗುತ್ತೆ. ಸೊ ಅದೆರಡಕ್ಕೂ ಈ ಅಗಸೆ ಬೀಜ, ಚಿಯಾ ಬೀಜ ಬೇಕು. ಅಗಸೆ ಬೀಜವನ್ನ ನಾವು ಹಾಗೆ ಅದನ್ನ ಪುಡಿ ಮಾಡ್ಕೊಂಡು ಚಟ್ನಿ ಪುಡಿ ಮಾಡಿ ತಿನ್ಬಹುದು, ರೋಸ್ಟ್ ಮಾಡಿ ತಿನ್ಬಹುದು, ಅಥವಾ ಅದನ್ನ ನಾವು ಮಜ್ಜಿಗೆಗೆ ಅಥವಾ ಮೊಸರಿನ ಮೇಲೆ ಚಿಮ್ಸ್ಕೊಂಡು ಹಾಕೊಂಡು ತಿನ್ಬಹುದು, ಅಥವಾ ಚಪಾತಿ ಹಿಟ್ಟಿಗೆ ಈ ಅಗಸೆ ಬೀಜವನ್ನ ಹಾಕೊಂಡು ತಗೋಬಹುದು. ಅಥವಾ ನಾವು ಚಿಯಾ ಬೀಜವನ್ನ ರಾತ್ರಿ ನೆನೆಸಿಟ್ಟು ನಂತರ ಮಾರನೇ ದಿನ ಬೆಳಗ್ಗೆ, ಅಂದ್ರೆ ಒಂದು ಚಿಯಾ ಬೀಜ ತಗೋಬೇಕಾದ್ರೆ ಹಾಗೆ ಒಣ ಬೀಜವನ್ನ ತಗೋಬಾರ್ದು. ಅದನ್ನ ನೀರಲ್ಲಿ ನೆನೆಸಿ ತಗೊಂಡಾಗ ಅದು ನೀರನ್ನು ಹೀರ್ಕೊಳ್ಳುವಂತಹ ಪ್ರಾಪರ್ಟಿ ಇರುತ್ತೆ. ಸೊ ಅದರಿಂದಾಗಿ ನಾವು ಒಣ ಚಿಯಾ ಬೀಜಗಳನ್ನು ತಗೋಬಾರ್ದು. ರಾತ್ರಿ ನೆನೆಸಿಟ್ಟು 1 ಚಮಚ ನೀರಲ್ಲಿ ಹಾಕೊಂಡು 1 ಲೋಟ ನೀರಿಗೆ ಹಾಕೊಂಡು ಅದನ್ನು ಕುಡಿಯೋದ್ರಿಂದ ನಮಗೆ ಬಹಳಷ್ಟು ಲಾಭಗಳಾಗ್ತಾ ಹೋಗುತ್ತೆ. ಇದು ನಮ್ಮ ದೇಹದಲ್ಲಿರುವಂತಹ ಜಠರವನ್ನ, ಪಚನ ಕ್ರಿಯೆಯನ್ನ ಮತ್ತು ಒಳಗಡೆ ಇರುವಂತಹ ಆಕ್ಸಿಡೇಟಿವ್ ಸ್ಟ್ರೆಸ್ ಅನ್ನ ಅದನ್ನೆಲ್ಲ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ, ಆಕ್ಸಿಡೇಟಿವ್ ಸ್ಟ್ರೆಸ್ ಅನ್ನು ಕಡಿಮೆ ಮಾಡ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಸೊ ಮೊದಲನೇದು ವಾಲ್ನಟ್ ಅಥವಾ ಅಕ್ರೋಡ್, ಎರಡನೇದು ಅಗಸೆ ಬೀಜ, ಚಿಯಾ ಬೀಜ, ಮೂರನೇದು ಸೊಪ್ಪುಗಳು, ಹಸಿರು ಸೊಪ್ಪುಗಳು. ಹಸಿರು ಸೊಪ್ಪುಗಳಿಂದ ನಮ್ಮ ಮೆದುಳಿಗೆ ಏನ್ ಕನೆಕ್ಷನ್ ಡಾಕ್ಟ್ರೇ ಅಂತ ನೀವು ವಿಚಾರ ಮಾಡ್ಬೋದು. ಈ ಹಸಿರು ಸೊಪ್ಪಲ್ಲಿ ಬೇಕಾಗಿರುವಂತಹ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ತುಂಬಾ ಚೆನ್ನಾಗಿ ಸಿಗುತ್ತೆ. ಅಂದ್ರೆ ನಮ್ಗೆ ಬೇಕಾಗಿರುವಂತಹ ವಿಟಮಿನ್ಗಳು, ಖನಿಜಾಂಶಗಳು. ಈ ವಿಟಮಿನ್ ಕೆ, ಫೋಲಿಕ್ ಆಸಿಡ್ ಅನ್ನುವಂತಹ ವಿಟಮಿನ್ ಬಿ ಕಾಂಪ್ಲೆಕ್ಸಿನ ಹೆಚ್ಚಿನ ವಿಟಮಿನ್ಗಳು, ಮ್ಯಾಗ್ನೀಷಿಯಂ, ಕ್ಯಾಲ್ಸಿಯಂ, ಐರನ್ ಅಂದ್ರೆ ಕಬ್ಬಿಣದ ಅಂಶ, ಕ್ಯಾಲ್ಸಿಯಂ ಅಂಶ ಎಲ್ಲವೂ ಬಹಳ ಚೆನ್ನಾಗಿ ನಮ್ಗೆ ಆಹಾರದಲ್ಲಿ ಸಿಗೋದ್ರಿಂದ
ಈ ಮೆದುಳಿನ ಆರೋಗ್ಯಕ್ಕೆ ಬೇಕಾಗಿರುವಂತಹ ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಕೆಲವೊಂದು ಸಣ್ಣ ಸಣ್ಣ ಖನಿಜಾಂಶಗಳು ಅದೆಲ್ಲ ಸರಿಯಾಗಿದ್ದಾಗ ಎಲ್ಲ ಪ್ರಾಸೆಸ್ ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಹೋಗುತ್ತೆ. ಅಂದ್ರೆ ನಮ್ಮ ದೇಹಕ್ಕೆ ಹಲವಾರು ಪೋಷಕಾಂಶಗಳು ಬೇಕು. ಇವೆಲ್ಲವೂ ಚೆನ್ನಾಗಿದ್ದಾಗ ಅದು 100% ಎಫೆಕ್ಟಿವ್ ಆಗಿ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಕೇವಲ ಅನ್ನ ಸಾರು, ಅನ್ನ ಮಜ್ಜಿಗೆ ತಿಂದ್ರೆ ನಮ್ಗೆ ಎಲ್ಲವೂ ಸಿಗೋದಿಲ್ಲ. ಸೊ ಅದಕ್ಕೆ ಇದನ್ನ ನಾವು ಸರಿಯಾಗಿ ಮಾಡಬೇಕು ಅಂದ್ರೆ ಸೊಪ್ಪು ಬಹಳ ಮುಖ್ಯವಾಗಿ ಬೇಕಾಗಿರುವಂತಹದ್ದು. ಪ್ರತಿದಿನ ಒಂದು ಸೊಪ್ಪಿನ ಪದಾರ್ಥ ತಿನ್ನುವಂತಹವರಲ್ಲಿ ಒಂದು ವೈಜ್ಞಾನಿಕ ಸ್ಟಡಿಯಲ್ಲಿ ಎಷ್ಟು ಪ್ರತಿದಿನ ಒಂದೊಂದು ಸೊಪ್ಪಿನ ಪದಾರ್ಥ, ಅದು ಬೇರೆ ಬೇರೆ ರೀತಿಯಲ್ಲಿ ಸೊಪ್ಪಿನ ಪದಾರ್ಥ ಆಗಿರ್ಬೋದು, ಬೇರೆ ಬೇರೆ ಸೊಪ್ಪುಗಳಾಗಿರ್ಬೋದು, ಹಸಿರು ಸೊಪ್ಪುಗಳನ್ನು ತಿನ್ನೋರು ಸರಿಯಾಗಿ ಅವರ IQ ಚೆಕ್ ಮಾಡಿದ್ರೆ, ಮೆದುಳಿನ ಶಕ್ತಿ ಎಷ್ಟಿದೆ ಅಂತ ಚೆಕ್ ಮಾಡಿದ್ರೆ, ಬೇರೆ ವಯಸ್ಸಾದವ್ರಕ್ಕಿಂತ 10 ವರ್ಷ ಇವರು ಯಂಗರ್ ಆಗಿ, ಅಂದ್ರೆ 10 ವರ್ಷ ಅವ್ರಿಗೆ ವಯಸ್ಸು ಕಡಿಮೆಯಲ್ಲಿ ಎಷ್ಟು ಮೆದುಳಿನ ಶಕ್ತಿ ಇತ್ತೋ ಆ ಶಕ್ತಿಯನ್ನ ಪ್ರದರ್ಶನ ಮಾಡಿದ್ರು ಅಂತಂದ್ರೆ, ನಾವು ಪ್ರತಿದಿನ ಸೊಪ್ಪಿನ ಪದಾರ್ಥ ಒಂದು ತಿನ್ನೋದ್ರಿಂದ, ಸತತವಾಗಿ ಇದನ್ನು ತಿನ್ನೋದ್ರಿಂದ ನಮ್ಮ ಮೆದುಳಿನ ಶಕ್ತಿ ಕಡಿಮೆ ವಯಸ್ಸಿನಲ್ಲಿ ಹೇಗಿತ್ತೋ ಅದೇ ರೀತಿ ಮೇಂಟೈನ್ ಮಾಡ್ಲಿಕ್ಕೆ ಸಾಧ್ಯ ಅಂತ ಅರ್ಥ ಮಾಡ್ಕೋಬೇಕು. ಸೊ ಸೊಪ್ಪಿನ ಪಲ್ಯ, ಸಾಂಬಾರ್ ಆಗಿರ್ಬೋದು, ಹಾಗೆ ಹಸಿರು ಸೊಪ್ಪುಗಳನ್ನ ಸಲಾಡ್ ಮೇಲೆ ಹಾಕೊಂಡು ತಿನ್ನುವಂಥದ್ದು, ಈ ರೀತಿ ಸೊಪ್ಪಿನ ತಂಬಳಿ ತಿನ್ನುವಂಥದ್ದು, ಸ್ಮೂತಿ ಮಾಡ್ಕೊಂಡು ಕುಡಿಯುವಂಥದ್ದು, ಈ ರೀತಿ ಅಭ್ಯಾಸಗಳನ್ನ ನಾವು ಮರಿಬಾರ್ದು. ಸೊ ಪ್ರತಿದಿನ ಒಂದು ಸೊಪ್ಪಿನ ಪದಾರ್ಥ ಬೇಕೇ ಬೇಕು ಅಂತ ನಾವು ಅರ್ಥ ಮಾಡ್ಕೋಬೇಕು. ಇದರಿಂದ ಬಹಳಷ್ಟು ಉಪಯೋಗ ಆಗುತ್ತೆ. 4ನೇದು ಅರಿಶಿಣ. ಅರಿಶಿಣ ನಮ್ಮ ಪದ್ಧತಿಯಲ್ಲಿ ಔಷಧಿಯಾಗಿ ನಾವು ಹಲವಾರು ಸಲ ಉಪಯೋಗಿಸ್ತಾ ಇದೀವಿ. ನಾವು ಪ್ರತಿದಿನ ಅಡುಗೆಗೂ ಉಪಯೋಗಿಸ್ತೀವಿ. ನಾವು ಸಾಂಬಾರ್ ಮಾಡ್ಬೇಕಾದ್ರೆ ಅರಿಶಿಣ ಹಾಕ್ತಿವಿ, ಕೆಲವೊಮ್ಮೆ ಪಲ್ಯ ಮಾಡ್ಬೇಕು, ಬೇರೆ ಬೇರೆ ಪದಾರ್ಥಗಳಿಗೆ ಅರಿಶಿಣ ಹಾಕ್ತಿವಿ. ಅರಿಶಿಣದಲ್ಲಿರುವಂತಹ ಕರ್ಕ್ಯೂಮೆನ್ ಅನ್ನುವಂತಹ ಕೆಮಿಕಲ್ ನಮ್ಮ ಈ ದೇಹದಲ್ಲಿರುವಂತಹ ಉರಿಯೂತವನ್ನು ಕಡಿಮೆ ಮಾಡುತ್ತೆ. ಇದರಲ್ಲಿ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇರುತ್ತೆ ಅಂತ. ವಯಸ್ಸಾಗ್ತಿದ್ದಾಗೆ ಮೆದುಳಲ್ಲಿ ಹಲವಾರು ಇನ್ಫ್ಲಮೇಷನ್ ಜಾಸ್ತಿ ಆಗೋದ್ರಿಂದ ಹಲವಾರು ತೊಂದರೆಗಳಾಗ್ಬಿಡ್ಬೋದು. ಸೊ ಆ ಉರಿಯೂತವನ್ನ ಕಂಟ್ರೋಲ್ ಮಾಡೋದ್ರಿಂದ ಬಹಳ ಚೆನ್ನಾಗಿ ನಮ್ಮ ಮೆದುಳಿನ ಆರೋಗ್ಯವನ್ನ ಕಾಪಾಡ್ಕೊಳ್ಳಿಕ್ಕೆ ಅರಿಶಿಣ ಕೆಲಸ ಮಾಡುತ್ತೆ. ಅರಿಶಿಣ ಬಹಳ ಉಪಯುಕ್ತವಾಗಿ, ಸುಲಭವಾಗಿ, ಚೀಪ್ ಆಗಿ ನಮಗೆ ಸಿಗುವಂತಹ ಔಷಧಿ ಅಂತ ಹೇಳ್ಬೋದು. ಸೊ ಪ್ರತಿದಿನ ಅರಿಶಿಣವನ್ನ ಸರಿಯಾಗಿ ನಾವು ಬಳಸಬೇಕು. ರಾತ್ರಿ ಮಲಗಬೇಕಾದ್ರೆ 1 ಲೋಟ ಹಾಲಿಗೆ ಸ್ವಲ್ಪ ಹಾಲನ್ನು ಕುದಿಸಿ 1 ಚಮಚ, ಸಣ್ಣ ಲೋಟ ಇದ್ರೆ ಅರ್ಧ ಚಮಚ ಅರಿಶಿಣವನ್ನ ಹಾಕೊಂಡು ಕುದಿಸಿ 1 ಚಿಟಕಿ ಕಾಳು ಮೆಣಸನ್ನ ಹಾಕೊಂಡು ತಗೊಳ್ಳೋದ್ರಿಂದ ಬಹಳ ಚೆನ್ನಾಗಿ ಅರಿಶಿಣ ನಮ್ಮ ದೇಹದಲ್ಲಿ ಅದು ಹೀರ್ಕೊಳ್ಳುತ್ತೆ. ಅದರಿಂದ ನಮ್ಮ ಉರಿಯೂತವನ್ನ ಕಡಿಮೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ 4ನೇ ದಿವ್ಯ ಔಷಧಿ ಅರಿಶಿಣ. 5ನೇ ಸೂಪರ್ ಆಹಾರ ಹಣ್ಣುಗಳು. ನಾವು ನಮ್ಮ ಮೆದುಳಿನ ಆರೋಗ್ಯವನ್ನ ಕಾಪಾಡ್ಕೋಬೇಕು, ಚುರುಕಾಗಿಟ್ಕೋಬೇಕು, ನೆನಪಿನ ಶಕ್ತಿ ಚೆನ್ನಾಗಿಟ್ಕೋಬೇಕು ಅಂತಂದ್ರೆ ಯಾವುದೋ ಒಂದು ಇಂಪೋರ್ಟೆಡ್ ಆಪಲ್ ಆಗಿರ್ಬೋದು, ಪ್ಲಮ್ ಆಗಿರ್ಬೋದು, ಕಿವಿ ಆಗಿರ್ಬೋದು, ಇದನ್ನೆಲ್ಲ ತಿನ್ಲೇಬೇಕು ಅಂತ ಇಲ್ಲ. ಅದೇ ಪೋಷಕಾಂಶಗಳು, ಹೆಚ್ಚಿನ ಈ ಖನಿಜಾಂಶಗಳು, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ನಮಗೆ ಸುತ್ತಮುತ್ತ ಸುಲಭವಾಗಿ ಸಿಗುವಂತ ಹಣ್ಣುಗಳಲ್ಲೇ ಸಿಕ್ಬಿಡುತ್ತೆ. ಆಶ್ಚರ್ಯ ಆಗುತ್ತಲ್ವಾ? ನಾವು ನಮಗೆ ಸುಲಭವಾಗಿ ಸಿಗುವಂತಹ ಹಲಸಿನ ಹಣ್ಣಾಗಿರ್ಬಹುದು, ಪಪ್ಪಾಯ ಹಣ್ಣಾಗಿರ್ಬಹುದು, ಪೇರ್ಲೆ ಹಣ್ಣಾಗಿರ್ಬಹುದು, ಅಥವಾ ಸುಲಭವಾಗಿ ಸಿಗುವಂತ ಬಾಳೆಹಣ್ಣಾಗಿರ್ಬಹುದು, ಎಲ್ಲದರಲ್ಲೂ ನಮ್ಮ ಮೆದುಳಿಗೆ ಬೇಕಾಗಿರುವಂತಹ ಪೋಷಕಾಂಶಗಳು ಸಿಗುತ್ತೆ. ಬಾಳೆಹಣ್ಣನ್ನ ತಗೊಂಡ ತಕ್ಷಣ ನಮ್ಮ ಮೆದುಳಿಗೆ ಎನರ್ಜಿ ಅಂದ್ರೆ ಬೇಕಾಗಿರುವಂತಹ ಗ್ಲೂಕೋಸ್ ತಕ್ಷಣದಲ್ಲಿ ಸಿಗುತ್ತೆ. ಹಲಸಿನಲ್ಲಿ ಸಾಲ್ಯುಬಲ್ ಫೈಬರ್ಗಳಿರುತ್ತೆ. ಈ ನಾರಿನಂಶ ಹೆಚ್ಚಿರೋದ್ರಿಂದ ನಿಧಾನವಾಗಿ ನಮ್ಮ ಬ್ಲಡ್ ಗ್ಲೂಕೋಸ್ ಅನ್ನ ಮೇಂಟೈನ್ ಮಾಡ್ಲಿಕ್ಕೆ ಬೇಕಾಗಿರುವಂತಹ ಪೋಷಕಾಂಶಗಳಿರುತ್ತೆ. ಪಪ್ಪಾಯ ಹಣ್ಣು, ಪೇರ್ಲೆ ಹಣ್ಣು ಮತ್ತು ಹೆಚ್ಚಿನ ಹುಳಿ ಸಿಹಿ ಇರುವಂತಹ ಹಣ್ಣುಗಳಲ್ಲಿ ಬಹಳ ಚೆನ್ನಾಗಿ ವಿಟಮಿನ್ ಸಿ ಚೆನ್ನಾಗಿರುತ್ತೆ. ವಿಟಮಿನ್ ಸಿ ಚೆನ್ನಾಗಿದ್ದಾಗ ನಮ್ಮ ದೇಹದಲ್ಲಿ, ನಮ್ಮ ಮೆದುಳಲ್ಲಿ ಇರುವಂತಹ ಎಲ್ಲಾ ಕ್ರಿಯೆಗಳಿಗೂ ಆ ಬೇಕಾಗಿರುವಂತಹ ಆ ಆಂಟಿ ಆಕ್ಸಿಡೆಂಟ್ ಕೆಲಸ ಆ ವಿಟಮಿನ್ ಸಿ ಬಹಳ ಚೆನ್ನಾಗಿ ಮಾಡುತ್ತೆ. ಆದ್ರೆ ಹೆಚ್ಚಿನವರಿಗೆ, ವಯಸ್ಸಾದವರಿಗೆ ಡಯಾಬಿಟಿಸ್ ಇದೆ, ಡಾಕ್ಟ್ರೆ ಹೇಗೆ ತಿನ್ಬೇಕು, ಏನ್ ತಿನ್ಬೇಕು ಅಂತ ಹಲವಾರು ಪ್ರಶ್ನೆಗಳು ಕೇಳ್ತಿರ್ತಾರೆ. ಸೊ ಡಯಾಬಿಟಿಸ್ ಇದ್ದಾಗ ಯಾವ ಹಣ್ಣುಗಳನ್ನ ತಿನ್ಬಹುದು ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ. ಹಣ್ಣುಗಳನ್ನ ತಗೊಳ್ಳೋದ್ರಿಂದ ನಮ್ಮ ಮೂಳೆಗಳನ್ನ ಹೇಗೆ ಗಟ್ಟಿಯಾಗಿ ಇಟ್ಕೋಬಹುದು ಅನ್ನೋದು ಆ ವಿಡಿಯೋನು ಇದೆ. ಈ ವಿಡಿಯೋ ನಂತರ ಅದನ್ನ ನೀವು ನೋಡ್ಕೋಬಹುದು. ಅಂದ್ರೆ ಹಣ್ಣುಗಳನ್ನ ನಾವು ಸ್ನಾಕ್ಸ್ ಅಂದ್ರೆ ನಮ್ಗೆ ಮಧ್ಯದಲ್ಲಿ, ಊಟದ ಮಧ್ಯದಲ್ಲಿ ಏನೋ ಕುರ್ಕುಲು ತಿಂಡಿ, ಬಿಸ್ಕೆಟ್ ಅಥವಾ ಯಾವ್ದೋ ಬೇಕರಿ ಐಟಮ್ಗಳನ್ನ ತಗೊಳ್ಳೋದ್ರ ಬದಲು ಒಂದು ಹಣ್ಣನ್ನ ಕಟ್ ಮಾಡ್ಕೊಂಡು ತಗೊಳ್ಳೋದು, ಇಡೀ ಹಣ್ಣನ್ನ ತಗೊಳ್ಳೋದು, ಜ್ಯೂಸ್ ಬದಲು ಇಡೀ ಹಣ್ಣನ್ನ ತಗೊಳ್ಳೋದ್ರಿಂದ ನಮ್ಗೆ ನಾರಿನಂಶ ಸಿಗುತ್ತೆ, ಅದರಲ್ಲಿರುವಂತಹ ಪೋಷಕಾಂಶಗಳು ಸಿಗುತ್ತೆ. ಅದನ್ನ ನಾವು ಮರಿಬಾರ್ದು. 6ನೇದು ಬಾದಾಮ್ ಮತ್ತು ಕುಂಬಳಕಾಯಿ ಬೀಜ. ಬಾದಾಮ್ ಇದು ಕೂಡ ಒಂದು ಬ್ರೈನ್ ಫುಡ್ ಅಂತ ಹೇಳ್ತೀವಿ. ಬಾದಾಮ್ ಬಹಳ ಚೆನ್ನಾಗಿ ಕರೆಕ್ಟ್ ಆಗಿ ಇದ್ದಾಗ ನಮ್ಗೆ ಅದರಲ್ಲಿ ಇರುವಂತಹ ವಿಟಮಿನ್ ಇ ಚೆನ್ನಾಗಿ ಸಿಗುತ್ತೆ. ವಿಟಮಿನ್ ಇ ನಮ್ಮ ನರಗಳ ಆರೋಗ್ಯವನ್ನ ಚೆನ್ನಾಗಿ ಕಾಪಾಡ್ಕೊಳ್ಳಿಕ್ಕೆ ಕೆಲಸ ಮಾಡುತ್ತೆ. ಅದನ್ನ ನಾವು ಮರಿಬಾರ್ದು. ಜೊತೆಗೆ ಈ ಕುಂಬಳಕಾಯಿ ಬೀಜದಲ್ಲಿ ಜಿಂಕ್ ಮತ್ತು ಮ್ಯಾಗ್ನೀಷಿಯಂ ಚೆನ್ನಾಗಿರುತ್ತೆ. ಮ್ಯಾಗ್ನೀಷಿಯಂ ಚೆನ್ನಾಗಿದ್ರೆ ನಮ್ಮ ಸ್ಟ್ರೆಸ್ ಹಾರ್ಮೋನ್ಗಳನ್ನ ಕಡಿಮೆ ಮಾಡಿ ಕಂಟ್ರೋಲ್ ಇಟ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಜಿಂಕ್ ಚೆನ್ನಾಗಿದ್ದಾಗ ನರಗಳ ಮಧ್ಯದಲ್ಲಿ ಕರೆಂಟ್ ಸರಿಯಾಗಿ ಪಾಸ್ ಮಾಡೋದಕ್ಕೆ ಬೇಕಾಗಿರುವಂತಹ ಕ್ರಿಯೆಗೆ ಜಿಂಕ್ ಬಹಳ ಮುಖ್ಯ. ಸೊ ಪ್ರತಿದಿನ ಒಂದು 4 ರಿಂದ 5 ಅಥವಾ 3 ರಿಂದ 4 ಬಾದಾಮನ್ನ ನಾವು ರಾತ್ರಿ ಹೊತ್ತು ನೆನೆಸಿಟ್ಟು ಅದನ್ನ ಸಿಪ್ಪೆ ಸುಲಿದು, ಮಾರನೇ ದಿನ ಬೆಳಗ್ಗೆ ಅದರ ಸಿಪ್ಪೆಯನ್ನು ಸುಲಿದು, ನೆನೆಸಿಟ್ಟಿರುವಂತಹ ಬಾದಾಮ್ ಸಿಪ್ಪೆ ಸುಲಿದು ತಗೊಂಡಾಗ ನಮ್ಗೆ ಹೆಚ್ಚು ಲಾಭ ಅಂತ ಹೇಳ್ತೀವಿ. ಅದರ ಸಿಪ್ಪೆಯಲ್ಲಿ ಫೈಟಿಕ್ ಆಸಿಡ್ ಅಂತ ಇರುತ್ತೆ. ಅದು ಆ ಪೋಷಕಾಂಶಗಳನ್ನ ಹೀರ್ಕೊಳ್ಳಿಕ್ಕೆ ಇನ್ಹಿಬಿಟರ್ ಆಗಿ, ಅಂದ್ರೆ
ಅಡ್ಡಿಯಾಗಿ ಅದು ಕೆಲಸ ಮಾಡುತ್ತೆ. ಸೊ ಅದಕ್ಕೋಸ್ಕರ ಸಿಪ್ಪೆ ತೆಗೆದಿರುವಂತಹ ಬಾದಾಮ್ ಒಳ್ಳೇದು ಅಂತ ಹೇಳ್ತೀವಿ. ಸೊ ಅದೇ ರೀತಿ ಮಕ್ಕಳಿಗೆ ಸಣ್ಣ ಬಾದಾಮಿ ಹೇಗೆ ಕೊಡ್ತಾರೋ ಅದೇ ರೀತಿ ವಯಸ್ಸಾದವರು ಕೂಡ ಬಾದಾಮನ್ನ ತಗೋಬೇಕು. ಈ ಕುಂಬಳಕಾಯಿ ಬೀಜ ಅದ್ರ ಜೊತೆಗೆ ಬೇರೆ ಸೂರ್ಯಕಾಂತಿ ಬೀಜ ಆಗಿರ್ಬೋದು, ಅಥವಾ ನಾನಾಗ್ಲೇ ಹೇಳಿದಾಗೆ ಅಗಸೆ ಬೀಜ, ಚಿಯಾ ಬೀಜವನ್ನ ಜೊತೆಗೆ ತಗೊಳ್ಳೋದ್ರಿಂದ ನಮ್ಗೆ ಹಲವಾರು ಲಾಭಗಳು ಆಗ್ತಾ ಹೋಗುತ್ತೆ. ಇದನ್ನ ಅರ್ಥ ಮಾಡ್ಕೋಬೇಕು. 7ನೇದು, ಮಾಂಸಾಹಾರ ತಿನ್ನುವಂಥವರು ಮೀನುಗಳಲ್ಲಿ ಬಹಳ ಚೆನ್ನಾಗಿ ನಮಗೆ ಒಮೆಗಾ 3 ಫ್ಯಾಟಿ ಆಸಿಡ್ ಸಿಗುತ್ತೆ. ಮುಖ್ಯವಾಗಿ ಈ ಮ್ಯಾಕ್ರೆಲ್, ಬಾಂಗಡೆ ಮೀನು ಅಥವಾ ಸಾರ್ಡಿನ್, ಈ ಮೀನುಗಳಲ್ಲಿ ಹೆಚ್ಚು ಈ ಒಮೆಗಾ 3 ಫ್ಯಾಟಿ ಆಸಿಡ್ ಸಿಗುತ್ತೆ. ಸೊ ವಾರದಲ್ಲಿ 3 ರಿಂದ 4 ಸಲ ಆದ್ರೂ ಮೀನನ್ನ ಸರಿಯಾಗಿ ತಗೊಳ್ಳೋದ್ರಿಂದ ಮೆದುಳಿನ ಆರೋಗ್ಯವನ್ನ ಚೆನ್ನಾಗಿ ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯ. ಅದನ್ನ ಅರ್ಥ ಮಾಡ್ಕೋಬೇಕು. ಆದ್ರೆ ಯಾರು ಈ ಮಾಂಸಾಹಾರ ತಗೊಳ್ಳಲ್ಲ ಡಾಕ್ಟ್ರೆ ಅಂತಂದ್ರೆ, ಈ ಅಕ್ರೋಡು, ಬಾದಾಮು, ಕೆಲವೊಂದು ಬೀಜಗಳನ್ನು ತಗೊಳ್ಳೋದ್ರಿಂದನೂ ಅವ್ರಿಗೆ ಈ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಬಹಳ ಚೆನ್ನಾಗಿ ಪೂರೈಕೆ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದನ್ನ ನಾವು ಮರಿಬಾರ್ದು. ಅದನ್ನ ಅರ್ಥ ಮಾಡ್ಕೋಬೇಕು. 8ನೇದು ಮತ್ತು ಕೊನೆಯದು, ಕೆಲವೊಂದು ಪಾನೀಯಗಳು ನಮ್ಗೆ ಮೆದುಳಲ್ಲಿ ಮರ್ತು ಹೋಗ್ತಾ ಇದೆ ಅಂತ ಇದ್ರೆ ಅದಕ್ಕೆ ಅತ್ಯಂತ ಮುಖ್ಯವಾದಂತಹ ಕಾರಣ ಡಿಹೈಡ್ರೇಷನ್, ನೀರಿನ ಕೊರತೆ. ನೀರನ್ನ ಸರಿಯಾಗಿ ನಮ್ಮ ದೇಹದಲ್ಲಿ ನಾವು ಕರೆಕ್ಟಾಗಿ ಮೇಂಟೈನ್ ಮಾಡ್ತಾ ಇಲ್ಲ, ಕರೆಕ್ಟಾಗಿ ಪೂರೈಕೆ ಮಾಡ್ತಾ ಇಲ್ಲ ಅಂತ ಇದ್ದಾಗ ಮೆದುಳಲ್ಲಿರುವಂತಹ ಕೋಶಗಳು ಶ್ರಿಂಕ್ ಆಗ್ತಾ ಬರುತ್ತೆ. ಸೊ ಹೆಚ್ಚಿನ ಸಲ ನಾವು ನೀರನ್ನ ಕರೆಕ್ಟಾಗಿ ಕೊಡದೇ ಇರೋದ್ರಿಂದನೇ ಹಲವಾರು ಸಲ ನಮಗೆ ಕನ್ಫ್ಯೂಷನ್ ಆಗೋದು, ನನಗೆ ಸಿಟ್ಟು ಬರೋದು, ಈ ರೀತಿ ತೊಂದರೆಗಳು ವಯಸ್ಸಾದವರಲ್ಲಿ ಕಾಣಿಸ್ತಾ ಇರ್ಬೋದು. ಸೊ ಸರಿಯಾದ ರೀತಿಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ನೀರನ್ನ ಕೊಡ್ತಾ ಇದ್ದೀವಾ? ನೀರಿನ ಜೊತೆಗೆ ಕೆಲವೊಂದಿಷ್ಟು ಪೋಷಕಾಂಶಗಳಿದ್ದಾಗ ಇನ್ನಷ್ಟು ಅನುಕೂಲ ಆಗ್ತಾ ಹೋಗುತ್ತೆ. ಸೊ ನಾವು ದಿನಕ್ಕೆ 3-4 ಸಲ ಟೀ ಕಾಫಿ ಕುಡಿಯುವಂತ ಅಭ್ಯಾಸ ಬಿಟ್ಟು ನೀರನ್ನ ಚೆನ್ನಾಗಿ ಕುಡಿದು ಆ ಟೀ ಕಾಫಿ ಬದಲು ಕೆಲವೊಂದು ಪಾನೀಯಗಳನ್ನು ತಗೋಬಹುದು. ಮಜ್ಜಿಗೆಯನ್ನ ತಗೋಬಹುದು. ಮಜ್ಜಿಗೆಯಲ್ಲಿ ಪ್ರೋಬಯೋಟಿಕ್ಸ್ ಇರುತ್ತೆ. ನಮ್ಮ ಜಠರಕ್ಕೆ ಒಳ್ಳೆಯ ಗಟ್ ಬ್ಯಾಕ್ಟೀರಿಯಾ, ಒಳ್ಳೆಯ ಬ್ಯಾಕ್ಟೀರಿಯಾ ಕರಳಲ್ಲಿ ಬೆಳೆಯಲಿಕ್ಕೂ ಕೂಡ ಉತ್ತೇಜನ ಕೊಡುತ್ತೆ. ಮಜ್ಜಿಗೆಯನ್ನ ಕುಡಿಯೋದ್ರಿಂದ ಬಹಳಷ್ಟು ಲಾಭಗಳಿದೆ. ಅದನ್ನ ನಾವು ಕುಡಿಬಹುದು. ತಂಬಳಿಯನ್ನ ಕುಡಿಯುವಂತ ಅಭ್ಯಾಸ ಇಟ್ಕೊಂಡಿರಬಹುದು, ಅಥವಾ ಒಂದು ಗ್ರೀನ್ ಟೀ ಅಥವಾ ಬ್ಲಾಕ್ ಟೀ ಅನ್ನ ಕುಡಿಯುವಂತ ಅಭ್ಯಾಸ ಇಟ್ಕೊಳ್ಳೋದ್ರಿಂದ ಅದರಿಂದ ಕೆಲವೊಂದು ಆಂಟಿ ಆಕ್ಸಿಡೆಂಟ್ಸ್ ಗಳೆಲ್ಲ ನಮ್ಮ ದೇಹಕ್ಕೆ ಸಿಗುತ್ತೆ ವಯಸ್ಸಾದ ನಂತರ. ಅಥವಾ ಎಳ್ನೀರನ್ನ ಕುಡಿಯೋದ್ರಿಂದ ಅದರಲ್ಲಿ ಪೊಟ್ಯಾಷಿಯಂ, ಕೆಲವೊಂದಿಷ್ಟು ಪೋಷಕಾಂಶಗಳು ಸಿಗುತ್ತೆ. ಸೊ ಈ ರೀತಿ ಹಲವಾರು ಆರೋಗ್ಯಕರ ಪಾನೀಯಗಳನ್ನ ನಾವು ಕರೆಕ್ಟ್ ಆಗಿ ತಗೊಳ್ಳೋದನ್ನ ನಮ್ಮ ವಯಸ್ಸಾದವರಿಗೆ, ಮನೆಯಲ್ಲಿರುವಂತಹ ಹಿರಿಯರಿಗೆ ಅಭ್ಯಾಸ ಮಾಡಿಸ್ಕೊಂಡ್ರೆ ಖಂಡಿತವಾಗಿ ಅವರ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ. ಅವರನ್ನು ನೋಡ್ಕೊಳ್ಳುವಂಥದ್ದು ಖುಷಿಯಾಗಿರುತ್ತೆ. ವಯಸ್ಸಾದ ನಂತರ ಬೇರೆಯವ್ರ ಮೇಲೆ ಡಿಪೆಂಡ್ ಆಗದೆ, ಬೇರೆಯವ್ರ ಮೇಲೆ ನಾವು ನಿರ್ಭರ ಆಗದೆ, ಇಂಡಿಪೆಂಡೆಂಟ್ ಆಗಿ ಸ್ವತಂತ್ರವಾಗಿ ಜೀವನವನ್ನ ಖುಷಿಯಾಗಿ ಕೊನೆಯ ಹಂತದ ಜೀವನವನ್ನ ಸಾಗಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಇದಿಷ್ಟೇ ಸಾಕಾಗತ್ತಾ ಡಾಕ್ಟ್ರೆ? ಈ 8 ಆಹಾರಗಳಷ್ಟೇ ತಗೊಂಡ್ರೆ ಸಾಕಾ? ಖಂಡಿತ ಇಲ್ಲ. ಅದರ ಜೊತೆಗೆ ಕೆಲವೊಂದಿಷ್ಟು ನಾವು ಪದ್ಧತಿಗಳನ್ನ ಪಾಲನೆ ಮಾಡಬೇಕು. ಪ್ರತಿನಿತ್ಯ ಅರ್ಧ ಗಂಟೆ ಆದ್ರೂ ನಾವು ವಾಕಿಂಗ್ ವ್ಯಾಯಾಮಗಳನ್ನ ಮಾಡಬೇಕು. ಸರಿಯಾದ ರೀತಿಯಲ್ಲಿ ವಾಕಿಂಗ್ ವ್ಯಾಯಾಮ ಮಾಡೋದ್ರಿಂದ ನಮ್ಮ ಮನಸ್ಸಿನ ಆರೋಗ್ಯ ಚೆನ್ನಾಗಿರುತ್ತೆ, ದೈಹಿಕ ಆರೋಗ್ಯ ಚೆನ್ನಾಗಿರುತ್ತೆ. ಆವಾಗ ಮೆದುಳು ಕೂಡ ಚುರುಕಾಗಿರುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಳೋದನ್ನ ಮರಿಬಾರ್ದು. ಸರಿಯಾದ ರೀತಿಯಲ್ಲಿ ನಿದ್ದೆಯನ್ನ ಮಾಡಬೇಕು. ಪ್ರತಿದಿನ 7 ತಾಸಾದ್ರೂ ವಯಸ್ಸಾದವರಿಗೆ ನಿದ್ದೆ ಬೇಕೇ ಬೇಕು ಅಂತ ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಸೊ ಅದಕ್ಕೋಸ್ಕರ 7 ತಾಸಿನ ಸರಿಯಾದ ನಿದ್ದೆ ಸಿಗ್ತಾ ಇದೆಯಾ, ಆ ನಿದ್ದೆ ಬರ್ತಾ ಇದೆಯಾ ಅಂತ ನೋಡ್ಬೇಕು. ಅದಕ್ಕೆ ಏನೇನು ಅಡ್ಡಿ ಆಗ್ತಾ ಇದೆ, ಆ ನಿದ್ದೆಯನ್ನ ಸರಿಪಡಿಸ್ಕೊಳ್ಳೋದ್ರಿಂದ ಬಹಳ ಚೆನ್ನಾಗಿ ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡೋದ್ರಿಂದ, ಮನೆಯವರೆಲ್ಲರೂ, ಕುಟುಂಬದವರೆಲ್ಲರೂ ಸೇರ್ಕೊಂಡು ಕೆಲವೊಂದು ಸಮಯ ಕಳೆಯೋದ್ರಿಂದ, ಅದರಿಂದ ನಮ್ಗೆ ಹಲವಾರು ಲಾಭಗಳಾಗುತ್ತೆ. ಮನೆಯಲ್ಲೇ ಚುರುಕಾಗಿರ್ಲಿಕ್ಕೆ, ವಯಸ್ಸಾದ ನಂತರ ಚುರುಕಾಗಿರ್ಲಿಕ್ಕೆ ಏನೇನು ಮಾಡಲೇಬೇಕು ಅನ್ನೋದ್ರ ಬಗ್ಗೆ ನಾನು ಒಂದು ವಿಡಿಯೋನ ಮಾಡಿದ್ದೀನಿ. ಅದರಲ್ಲಿ ಡೀಟೇಲ್ಸ್ ಗಳನ್ನು ಕೊಟ್ಟಿದ್ದೀನಿ. ಯಾವ ರೀತಿ ವ್ಯಾಯಾಮ ಮಾಡಬೇಕು, ಕೆಲವೊಂದಿಷ್ಟು ಮೆಂಟಲ್ ಪಜಲ್ಸ್ ಈಗ ಬರುತ್ತೆ, ಪದಬಂಧ ಬರೆಯುವಂತಹದ್ದು, ಅಥವಾ ಕೆಲವೊಂದು ಗಣಿತದ ಕೆಲವೊಂದು ಸಮ್ಗಳನ್ನ ಬಿಡಿಸುವಂತಹದ್ದು, ಅಥವಾ ಸುಡೋಕು ಅಂತ ಪಜಲ್ ಬರುತ್ತೆ, ಆ ಆಟ ಆಡುವಂಥದ್ದು, ಅಥವಾ ಸುಲಭವಾಗಿ ಲೂಡೋ, ಚೆನ್ನೆಮಣೆ, ಆ ತರ ಆಟಗಳನ್ನ ಆಡೋದ್ರಿಂದ ವಯಸ್ಸಾದವರು ಹೇಗೆ ಚುರುಕಾಗಿರಬಹುದು ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಸೊ ಈ ರೀತಿ ಒಟ್ಟಿಗೆ ಇವೆಲ್ಲವನ್ನು ಸರಿಯಾದ ರೀತಿಯಲ್ಲಿ ಸರಿತೂಗಿಸ್ಕೊಂಡು ಅದನ್ನ ಪಾಲಿಸೋದ್ರಿಂದ ಆಹಾರ ಬಹಳ ಮುಖ್ಯ. ಅದರ ಜೊತೆಗೆ ಕೆಲವೊಂದಿಷ್ಟು ಜೀವನ ಶೈಲಿ ಬದಲಾವಣೆಗಳನ್ನ ನಮ್ಮ ವಯಸ್ಸಾದವರಲ್ಲಿ ಮಾಡೋದ್ರಿಂದ ಖುಷಿಯಾಗಿ, ನೆನಪಿನ ಶಕ್ತಿ ಸರಿಯಾಗಿ ಇಟ್ಕೊಂಡು ಕೊನೆಯ ಭಾಗದ ಜೀವನವನ್ನ ಆನಂದದಿಂದ ಸಾಗಿಸಬಹುದು. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ, ಮತ್ತು ನಿಮ್ಮ ಮನೆಯಲ್ಲಿರುವಂತಹ ಹಿರಿಯರಿಗೆ ದಯವಿಟ್ಟು ತೋರಿಸಿ ಈ ವಿಷಯಗಳನ್ನ ಪಾಲನೆ ಮಾಡಿ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋ ನೋಡಬೇಕು ಅಂದ್ರೆ ನನ್ನ ಚಾನೆಲ್ನಲ್ಲಿ ಇದರ ಡಿಸ್ಕ್ರಿಪ್ಷನ್ ಅಲ್ಲಿ ನನಗೆ ಆ ಲಿಂಕ್ ಅನ್ನು ಕೊಟ್ಟಿರ್ತೀನಿ. ಆ ಒಂದು ಪ್ಲೇ ಲಿಸ್ಟ್ ಮಾಡಿದ್ದೀನಿ, ವಯಸ್ಸಾದವರಿಗೆ ಹೇಗೆ ಯಾವ ವಿಡಿಯೋಗಳನ್ನ ನಾನು ಮಾಡಿದ್ದೀನಿ ಅಂತ. ಆ ಪ್ಲೇ ಲಿಸ್ಟ್ ಅನ್ನ ನೋಡ್ಕೊಂಡು ಇನ್ನಷ್ಟು ನೀವು ತಿಳ್ಕೊಬಹುದು. ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳುವಂಥದ್ದು ನಮ್ಮ ಕರ್ತವ್ಯ. ನಮಸ್ಕಾರ.